ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತಂದು. ಸೊ ನಾನು ಕೂಡ ಆರಾಮದೀನಿ ಅನ್ನೋಕ್ಕಾಗಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಐತಿ ಭಾಳ. ಅಂದ್ರೆ ಒಂದು ತಿಂಗಳದ ಮೇಲ್ಗಡೆ ವಿಡಿಯೋನ ಹಾಕಕತ್ತೀನಿ, ಅದೇ ಕಾರಣ ಆರಾಮಿಲ್ಲದ ಕಾರಣ ಆಗೈತಿ. ಸೊ ಇವತ್ತು ನಾನು ಏನು ಹಾಕಕತ್ತೇನೆ ಅಂದ್ರೆ, ನಾವು ನಮ್ಮ ಮನೆ ದೇವರು ಅಂದ್ರೆ ನನ್ನ ಗಂಡನ ಮನೆ ದೇವರು ಕುಲದೇವ ಕರಿಸಿದ್ದೇಶ್ವರ ಕೊಣ್ಣೂರಿಗೆ ಹೊಂಟನಿ. ನಾವೆಲ್ಲ ಬೀರಪ್ಪ ಅಂತ ಪೂಜೆ ಮಾಡ್ತೀವಿ. ಸೊ ಅಲ್ಲೆಲ್ಲ ಕೊಣ್ಣೂರೊಳಗೆ ಕರಿಸಿದ್ದೇಶ್ವರ ಅಂತಾರೆ. ಸೊ ನಾವು ಮಾರ್ನಿಂಗ್ ಒಂದು 3 ಗಂಟೆಗೆಲ್ಲ ಇಲ್ಲಿ ನಮ್ಮೂರು ಬ್ಯಾಡಗಿಯಿಂದ ಬಿಟ್ಟು ಕೊಣ್ಣೂರು ಮುಟ್ತಾಗ ಒಂದು 9 ಗಂಟೆಗೆ ಇನ್ನೂ ಕಡಿಮೆನೇ ಹೋಗಿದ್ವಿ. ಅಷ್ಟರಲ್ಲಿ ಟೀ ಕುಡಿದು ಸ್ವಲ್ಪ ಅಲ್ಲಲ್ಲಿ ಹೈವೇ ಬಾಜು ಎಲ್ಲ ಹಾಕ್ಬಿಟ್ಟು ಹೋದ್ರೂ ಅಷ್ಟು ಬೇಗನೂ ಹೋದ್ವಿ ಅಂತ ಹೇಳ್ಬೋದು. ಸೊ ಏನಂದರೆ, ಈ ಒಂದು ಪ್ರಯಾಣದೊಳಗೆ ಸ್ವಲ್ಪ ಕರಿಸಿದ್ದೇಶ್ವರನ ಮಹತ್ವ, ಬೀರಪ್ಪನ ಮಹತ್ವನ ಶಾರ್ಟಾಗಿ ತಿಳಿಸೋಣ ಅಂತ ಹೇಳಿ. ಸೊ ಇದ್ರ ಮಹತ್ವನ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದಿಬ್ಬರು ಅಣ್ಣರನ್ನ ನಾನು ಕೇಳಿದ್ದೆ. ಅದರಲ್ಲಿ ಕರಿಸಿದ್ದೇಶ್ವರನ ಮಹತ್ವದ ಬಗ್ಗೆನ ವಿಡಿಯೋಸು ಫೋಟೋಸು ಬಿಡ್ತಿರೋ ಒಬ್ಬ ಅಣ್ಣ, ಅವ್ರ ಹೆಸರು ಗೊತ್ತಿಲ್ಲ, ಯಾಕಂದ್ರೆ ಕರಿಸಿದ್ದೇಶ್ವರದ ಒಂದು ಟೈಟಲ್ ಇಟ್ಕೊಂಡಾರ ಅವ್ರ ಪ್ರೊಫೈಲ್ಗೆ. ಸೊ ಅವರು ನನಗೆ ಈ ಮಾಹಿತಿನ ಕೊಟ್ಟರು. ಈ ವಿಡಿಯೋ ಮೂಲಕ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಹೋಗಿರೋದ ಸೆಕೆಂಡ್ ಟೈಮ್ ಬೇರೆ. ನಾವು ಇಷ್ಟು ವರ್ಷಗಳ ಕಾಲ ಆದರೂ ನಮ್ಮ ಮನ್ಯಾಗ ಯಾರೂ ಹೋಗಿರಲಿಲ್ಲ ಅಂತ. ಸೊ ನಾವು ಗಂಡ ಹೆಂಡತಿ ಮತ್ತು ಹಾಗೆ ನಮ್ಮ ಅಣ್ಣ ಅತ್ತಿಯಮ್ಮ ಎಲ್ಲ ಇದು ಸೆಕೆಂಡ್ ಟೈಮ್ ನಾವು ಹೊಂಟಿರೋದು. ಸೊ ಕರಿಸಿದ್ದಪ್ಪನ ಗುಡಿಗೆ ಅಂತ ಬಂದ್ರೆ ಮುಂದೆ ಕರಿಸಿದ್ದನ ಸ್ಟೋರಿ ಹೇಳ್ತೀನಿ. ಹಂಗೆ ಈಗ ನಾವು ಹೋಗ್ತಾ ಇರೋದು ಹೇಳಬೇಕಾದ್ರೆ ಇನ್ನು ಚುಮ್ಮು ಬೆಳಕು ಹರಿತಾ ಇತ್ತು. ಸೊ ನಾವು ಆಲ್ಮೋಸ್ಟ್ ಒಂದು 100 ಕಿಲೋಮೀಟ್ರ್ ದಾಟ್ಕೊಂಡು ಹೋಗಿಬಿಟ್ಟಿದ್ವಿ. ಸೊ ಕೆಲವೊಂದು ವೆದರ್ ಚೆನ್ನಾಗಿರೋದ್ರಿಂದ ರೋಡ್ ಸೈಡ್ ಗಾಡಿ ಹಾಕ್ಕೊಂಡು, ಗಾಡಿಗಳೆಲ್ಲ ಜಾಸ್ತಿನ ಬರ್ತಾಯಿದ್ವು. ಸೊ ರೈಟ್ ಸೈಡೆಲ್ಲ ಗಾಡಿ ಹಾಕ್ಕೊಂಡು ಕೆಲವೊಂದು ಫೋಟೋಸ್ ವಿಡಿಯೋಸ್ನ ಎಲ್ಲನೂ ತೊಗೊಂಡ್ವಿ ನಾವು. ಸೊ ಲಾಂಗ್ ಡ್ರೈವ್ ಆಗಿರೋದ್ರಿಂದ ಅಲ್ಲಲ್ಲಿ ಸ್ವಲ್ಪ ಗ್ಯಾಪ್ ಬೇಕಾಗಿರುತ್ತೆ. ನೀರು ಕುಡಿ ಅಂತ ಇರುತ್ತೆ, ವಾಶ್ರೂಮ್ ಅಂತ ಇರುತ್ತೆ, ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಾಗಿರ್ತೈತೆ. ಡ್ರೈವಿಂಗ್ ಮಾಡಿ ಅವ್ರಿಗೂ ಸುಸ್ತಾಗಿರ್ತೈತಿ. ಸೊ ಆಗಾಗ ಮಧ್ಯೆ ಸೈಡ್ಗೆಲ್ಲ ಹಾಕ್ಕೊಂಡು ಟೀ ಕುಡ್ಕೊಂಡು ಜರ್ನಿನ ಮಾಡ್ತಾಯಿದ್ವಿ. ಜರ್ನಿ ಅಂತಂದು ಸ್ವಲ್ಪನೂ ಬೇಜಾರ ಆಗಲಿಲ್ಲ ನಮ್ಗೆ. ಸೊ ಮಲಗಬೇಕು, ಟೈಮ್ ಇರ್ತೈತಿ ಅಂತ ಹೇಳಿ, ಚಿಕ್ಕ ಮಕ್ಕಳು ಬೇರೆ ಇದ್ದರು ಅಂತ ಹೇಳಿ ಬೆಡ್ಡೆಲ್ಲ ಊರಿಂದನೇ ರೆಡಿ ಮಾಡಿಕೊಂಡು ಬಂದಿದ್ರು. ಬಟ್ ನಾವೇನು ಮಲಗಲೇ ಇಲ್ಲ. 2 ಮಕ್ಕಳನ್ನ ಮಲಗಿಸ್ಬಿಟ್ಟು ಅಣ್ಣ ಅತ್ತಿಗೆಮ್ಮನೂ ಕೂತ್ಕೊಂಡಿದ್ರು. ನಾವು ಸುಮ್ಮನೆ ಹರಟೆ ಹೊಡ್ಕೊಂಡು ಅದು ಇದು ಅಂತ ಮಾತಾಡ್ತಿದ್ವಿ. ಏನೆಲ್ಲ ವೀಡಿಯೋಸ್ ಎಲ್ಲ ಹಾಕ್ತಿಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ಕೊಂಡು ಆಲ್ಮೋಸ್ಟ್ ನಾವು ಹತ್ರ ಬಂದಂಗೆಲ್ಲ ಮಕ್ಕಳನ್ನ ಎದ್ರು. ಸೊ ಫ್ರೆಶ್ ಅಪ್ ಆಗ್ತಿದ್ರು. ಅಂದ್ರೆ ಅವ್ರಿಗೆಲ್ಲ ಕಾಮಿಡಿ ಮಾಡ್ಕೊಂಡು ಜರ್ನಿ ಮಾತ್ರ ಚೆನ್ನಾಗೇ ಇತ್ತು. ಭಾಳ ಅಂದ್ರೆ ಭಾಳ ಕಾಮಿಡಿ ಮಾಡಿಕೊಂಡು ಹೋದ್ವಿ. ನಮ್ಮ ಯಜಮಾನ್ರು ಅಲ್ಲಲ್ಲೇ ಸ್ವಲ್ಪ ಹಾಡು ಗೀಡು ಹಾಕ್ಕೊಂಡು ಇಮಿಟೇಟ್ ಮಾಡ್ತಾಯಿದ್ರು. ಮಾರ್ನಿಂಗ್ ಬೇಗ ಹೋಗಿರೋ ಕಾರಣ ಜಾಸ್ತಿ ಯಾರೂ ರೆಡಿನೇ ಆಗಿರಲಿಲ್ಲ. ಅಂದರೆ ನಾವು ಹೆಣ್ಮಕ್ಳೆಲ್ಲ ರೆಡಿ ಆಗೋದು, ಏನೂ ರೆಡಿ ಆಗಿರಲಿಲ್ಲ. ಸೊ ಒಂದು ಹೈವೇದೊಳಗೆ ಸೈಡ್ ಹಾಕಿ ಎಲ್ಲಾದರೂ ಏನು ಪೆಟ್ರೋಲ್ ಬಂಕ್ ಇದ್ರೆ ಅಲ್ಲಿ ಹೋಗಿ ಸೈಡ್ ಹಾಕಿ ವಾಶ್ರೂಮ್ ಮುಗಿಸ್ಕೊಂಡು ಮತ್ತು ಫ್ರೆಶ್ ಆಗಿ ಮುಖ ತೊಳ್ಕೊಂಡು ಹೋಗೋಣ ಅನ್ನೋದಿತ್ತು. ಅದ ಏನೇನೋ ಕಾಮಿಡಿ ಮಾಡ್ಕೊತ ಹೋದ್ವಿ. ರೋಡನ್ನು ಹೋಗಬೇಕಾದ್ರೆ ಒಂದು ಹೈವೇ ಮೇಲೆ ಹೋಗಿದ್ವಿ. ಸ್ವಲ್ಪ ದಾರಿ ಮಾತ್ರ ಒಳಗಡೆ ಹೋದ್ವಿ. ಅಲ್ಲೆಲ್ಲ ಗಿಡ ಮರ ಆಗಿರ್ಬೋದು. ಅಂದ್ರೆ ಆ ಕಡೆ ಎಲ್ಲ ಬಯಲು ಭೂಮಿ ಜಾಸ್ತಿ ಇರುತ್ತೆ. ಸೊ ಬಿಸಿಲಂತೂ ವಿಪರೀತ. ನಮಗಂತೂ ರಿಟರ್ನ್ ಬರಬೇಕಾದ್ರೆ ಇಷ್ಟು ಸುಸ್ತಾಗಿತ್ತು ಅಂದ್ರೆ ಬಿಸಿಲಿಗೆ ಹೋಗಬೇಕಾದ್ರೆ ಹಂಗೇನೂ ಅನ್ನಿಸ್ಲಿಲ್ಲ. ಯಾಕಂದ್ರೆ ನಾವು ಮಾರ್ನಿಂಗ್ನೇ ಹೋಗಿಬಿಟ್ಟಿದ್ವಿ. ಸುಮ್ಮನೆ ಹೋಗಿದ್ದು. ಆದರೆ ಅಲ್ಲಿಂದ ರಿಟರ್ನ್ ಬರಬೇಕಾದ್ರೆ ನಮಗೆ ಇಷ್ಟು ಸುಸ್ತು ಆಯಿತು ಅಂತೀನಿ. ಸೈಡಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ಜ್ಯೂಸ್ ಏನಾದರೂ ಕುಡಿಯೋಣಂದ್ರೆ ಅವತ್ತು ಬೇರೆ ಅಲ್ಲೇನೋ ಫಂಕ್ಷನ್ ಇತ್ತು. ಯಾವುದೂ ಒಂದು ಸಿಟಿ ಒಳಗೆ ಕರೆಕ್ಟಾಗಿ ನಮ್ಗೆ ಅಂಗಡಿಗಳು ಓಪನ್ನ ಇರಲಿಲ್ಲ. ನಮ್ಗೆ ಅಲ್ಲೆಲ್ಲ ಸ್ವಲ್ಪ ತಿನ್ನೋಕೆ ಕುಡಿಯೋಕೆ ಆಗಲಿಲ್ಲ. ಹೋಗಬೇಕಾದ್ರೆ ಮಾತ್ರ ಫ್ರೂಟ್ಸು ಚಿಪ್ಸು ಅದೆಲ್ಲ ತೊಗೊಂಡು ಹೋಗಿದ್ವಿ. ತಿನ್ಕೊಂಡು ಏನೇನೋ ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಚೆನ್ನಾಗಿ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹೋಗಬೇಕಾದ್ರೆ ನಮಗೆ ಜಾಸ್ತಿ ಏನು ಸಿಕ್ತಿತ್ತಂದ್ರೆ ಕುರಿಗಳು ಸಿಕ್ತಿದ್ವು ಅಲ್ಲಿ. ಯಾಕಂದ್ರೆ ಆ ಕಡೆ ಕುರಿಗಿರಿ ಕಾಯೋದು ಭಾಳ. ಸೊ ಕರಿಸಿದ್ದನ ಊರ ಕಡೆ ಅಂದ್ರೆ ಅದು ಮೇನ್ ಆಗೇ ಇರುತ್ತೆ. ಸೊ ಈ ಥರ ವಿಶಾಲ ಭೂಮಿ ಗುಡ್ಡಗಳೆಲ್ಲ ಇದ್ವು ನಮಗೆ. ಸೊ ನಮ್ಮ ಹಾವೇರಿ ಸೈಡಿಂದ ಹೋಗಬೇಕಾದ್ರೆ ಜಮಖಂಡಿಗೆ ಟಚ್ ಕೊಟ್ಟು ನಾವು ಹೋಗಬೇಕಾಗಿತ್ತು. ಸೊ ಹಾಗಾಗಿ ಇನ್ನು ದೇವರು ಮತ್ತು ದೇವಸ್ಥಾನದ ಸುದ್ದಿಗೆ ಬರೋದಾದ್ರೆ, ಮರಿಗುದ್ದಿ ಎಂಬ ಊರಿತ್ತು. ಅಲ್ಲಿ ಮಾಯಪ್ಪ, ರಾಯಪ್ಪ, ತಾಯಪ್ಪ ನಮ್ಮೂರ ಅಣ್ಣ ತಮ್ಮರಿದ್ರು. ಸೊ ಮಾಯಪ್ಪ 2ನೇದವನಾಗಿದ್ದ. ಮಾಯಪ್ಪ ಕರಿಸಿದ್ದನ ಭಕ್ತ ಆಗಿದ್ದಂತ. ಮಾಳಿಂಗರಾಯನ ಪೂಜಿಸ್ತಾ ಇದ್ನಂತೆ. ಸೊ 101 ಕಿಲ್ಲರ್ನ ಕಾಯ್ತಾ ಇದ್ದ. ಅವನಿಗೆ ಹುಚ್ಚು ಮಾಯಪ್ಪ ಅಂತಲೂ ಅಂತಿದ್ರಂತ. ಸೊ ಇವನು ಜಮಖಂಡಿ ಗುಡ್ಡದಾಗ ಮಾಯಪ್ಪ ಚಿಲ್ಲರ ದೊಡ್ಡ ಹಾಕಿದ್ನಂತ. ಅಲ್ಲಿ ಬಿಳಿ ಆಕಳು ಕೂಡ ಇತ್ತಂತ. ಅಲ್ಲಿ ಬೇರೆ ಯಾವುದೇ ಮನೆಗಳು ಇರಲಿಲ್ಲ ಗುಡ್ಡದಾಗ. ಸೊ ಅಲ್ಲಿ ಆಕಳು ಮತ್ತು ಕುರಿಗಳೆಲ್ಲ ಮೇಯಿಸ್ತಿದ್ದ. ಆಕಳು ದಿನಾನು ಮೇದು ಬಂದು ಕಾಂತಾರದೊಳಗೆ ಹೋಗಿ ಅಲ್ಲಿ ಕರಿ ಕಣ್ಣಿನ ಹುತ್ತ ಇತ್ತಂತ. ಸೊ ಅಲ್ಲೊಂದು ಹುತ್ತ ಇತ್ತು. ಅಲ್ಲಿ ಕರಿಸಿದ್ದ ಇದ್ದ ಅನ್ನೋದು ಒಂದು
ಕತೆ ಆಗಿರ್ಬೋದು ಅಥವಾ ಅದು ದಂತಕಥೆನೂ ಆಗಿರ್ಬೋದು ಕೇಳಿ ತಿಳ್ಕೊಂಡ್ರೆ ಮಾಹಿತಿ. ಸೊ ಆಕಳು ದಿನಾನು ಮೇಯ್ದು ಬಂದು ಅಂದ್ರೆ ಸೊಪ್ಪೆಲ್ಲ ಸದೆ ತಿಂದು ಬಂದು ಆ ಹುತ್ತದ ಮೇಲೆ ನಿಂತ್ಕೊಂಡು ಹಾಲನ್ನ ಬಿಡ್ತಾ ಇತ್ತಂತ ದಿನನಿತ್ಯ. ಮಾಯಪ್ಪ ದಿನ ನೋಡ್ತಿದ್ದಂತ ಇದು ಮೇದೆಲ್ಲ ಬರ್ತಿತ್ತು ಬಟ್ ಹಾಲು ಇರ್ತಿರ್ಲಿಲ್ಲ ಅಂತಂದು ಅವ್ಗೆ ಆಶ್ಚರ್ಯ ಆದಾಗ ಮಾಯಪ್ಪ ಒಂದು ದಿನ ಏನು ಮಾಡಿದಂತ ಆ ಆಕಳು ಆ ಕಾಂತಾರ ದಡ್ಡಿ ಒಳಗೆ ಹೋಗೋದು ನೋಡಿ ಅದ್ರ ಹಿಂದನ ಹೋಗಿ ಮರಳಿ ನಿಂತು ನೋಡ್ತಿದ್ನಂತ. ಸೊ ಅಲ್ಲಿ ಆಕಳ ಏನೈತಲ್ಲ ಹೊಟ್ಟೆ ತುಂಬ ಮೇಯ್ಕೊಂಡು ಹೋಗಿ ಒಂದು ಹುತ್ತದ ಮೇಲೆ ನಿಂತ್ಕೊಂಡು ಹಾಲು ಕರಿತಾ ಇದ್ದಂತ ಹುತ್ತದೊಳಗೆ ಹಾಲು ಹೋಗ್ತಿತ್ತಂತ. ಸೊ ಅದನ್ನು ನೋಡಿ ಅಲ್ಲಿ ನಾನು ಕರೆಸಿದ್ದದನ ಅವನ ಕುಡಿಯಾಕತ್ತಾನ ಅಂತಂದು ಹೇಳಿ ಅವನು ಖುಷಿ ಆದನಂತ. ಖುಷಿಯಾಗಿ ಏನು ಮಾಡಿ ಕರೆಸಿದ್ದ ಹೇಳಿದ್ನಂತ ಅವ ಗುಡಿ ಕಟ್ತಾನೆ ಅಂತಂದು ಬೇಡ್ಕೊಂಡು ಗುಡಿ ಕಟ್ಟಿಸ್ತಿದ್ನಂತ. ಅವ ಕಟ್ಟಿಸಿ ಹೋಗ್ತಿದ್ನಂತ. ಅದು ಮತ್ತು ಬಿಟ್ಟು ಬಿಡೋದಂತ. ಸೊ ಒಂದಿನ ಕರೆಸಿದ್ದ ಹೇಳಿದ್ನಂತ ನೀ ಗುಡಿ ಕಟ್ಟು ನಾ ಕೆಡವೆ ಹೋಗ್ತೇನೆ. ಸೊ ನಾವು ಅಲ್ಲಿ ಇರೋದಿಲ್ಲ, ನನಗೆ ಹಿಂಗೆ ಇರೋಕೆ ಇಷ್ಟ, ನೀ ಗುಡಿ ಕಟ್ತೀನಿ ಅಂತ ಹೇಳಿದ್ರೆ ನೀ ನನ್ನ ಭಕ್ತದಿ, ನೀ ನನ್ನ ಜೊತೆಗಿದ್ರನ ನಾನು ಗುಡಿ ಕಟ್ಟಿಸ್ಕೊಂತೀನಿ ಅಂತ ಹೇಳಿದಂತ. ಸೊ ತುಂಬ ವಿಶಾಲವಾಗಿ ಐತಿ ನೋಡೋಕೆ ಗುಡಿ. ಸೊ ಹಂಗೆ ಕಟ್ಟಿ ಅವ ಏನೋ 3 ವರ ಕೇಳಿ ಆ 3 ವರ ಫಲಿಸ್ತಂತ ಹೇಳಿ ಅಲ್ಲಿ ಕರೆಸಿದ್ದ ಜೀವಂತ ಸಮಾಧಿ ಆದ. ಅಂದರೆ ಜೀವಂತವಾಗಿ ಅಲ್ಲಿ ಮಣ್ಣು ಮುಚ್ಚಿಸ್ಕೊಂಡ ಅನ್ನೋದೊಂದು ಕತೆ. ಸೊ ನಾವಲ್ಲಿ ಹೋದಾಗ ಒಂದು ಹೆಣ್ಮಗಳು ಆ ಬಾಯಿಂದ ಹೇಳಿದ್ದು ನಾವು ಕೇಳಿವಿ. ಸೊ ಅದನ್ನು ಅಲ್ಲಿ ಮೆನ್ಷನ್ ಮಾಡ್ತೀವಿ, ನೀವು ನೆಕ್ಸ್ಟ್ ನೋಡ್ಬೋದು. ಸೊ ಇದು ಈ ಕತೆ. ಆದ್ರೆ ಇನ್ನೊಂದು ಕುಟುಂಬ ಕರಿಸಿದ್ದೇಶ್ವರನ ಭಕ್ತರಾಗಿದ್ದರು. ಸೊ ಜಾತ್ರೆ ನೋಡಕ್ಕಂತ ಅವ್ರು ಬಂದಾಗ ಕುರಿ ಕಾಯಕ್ಕೆ ಒಬ್ಬವನ್ನ ಇಟ್ಟು ಬಂದಿದ್ರಂತ. ಸೊ ಆ ಟೈಮ್ನಾಗ ಅವನಿಗೂ ಜಾತ್ರೆ ನೋಡಬೇಕು ಅಂತಂದು ರಾತ್ರಿ ನಡ್ಕೊಂಡು ಒಂದು ಕುರಿ ಹುಡ್ಡಿ ಆಡೋದಲ್ಲ ಆಡ್ತಾರೆ. ಸೊ ಅದನ್ನು ನೋಡಕ್ಕಂತ ಆಸೆಯಿಂದ ಬಂದಾಗ ಏನೈತಿ ಕಳ್ಳರು ಬಂದು ಕುರಿನ ತುಡುಗು ಮಾಡ್ಕೊಂಡು ಹೊಂಟಿದ್ರು. ಆ ಸಮಯದಾಗ ಕರೆಸಿದ್ದ ನನ್ನ ಭಕ್ತರು ನನ್ನ ಹತ್ರ ಬಂದಾರ, ಅವ್ರಿಗೆ ಮೋಸ ಆಗಬಾರ್ದಂತ ಹೋಗಿ ಅಲ್ಲಿ ನಿಂತು ಹೋರಾಡಿ ಬೆಳತನಕನೂ ಕುರಿ ಕಾದು. ಸೊ ಅದು ಒಂದು ಕತೆ ಅಲ್ಲಿ ಕೇಳಿದ್ದು ನಾವು. ಏನೇ ಆಗಲಿ ಎಂಥ ಕತೆ ಇರಲಿ, ಅದು ದಂತ ಕತೆನೇ ಇರಲಿ, ಈ ಒಂದು ಭಾಗದೊಳಗೆ ಕರೆಸಿದ್ದನ ಭಕ್ತರು ಜಾಸ್ತಿ ಅದಾರ, ಬೇಡಿದ್ದೆಲ್ಲ ಕೊಡ್ತಾನ ಅಂದ್ರೆ ನಡ್ಕೊಂಡು ಹೋಗ್ಬೇಕು ಸರಿಯಾಗಿ ಅನ್ನೋದೊಂದು ಮಾಹಿತಿ ಇತ್ತು. ನಾವೆಲ್ಲ ಬೀರಪ್ಪನ ನಿಜವಾಗ್ಲೂ ಭಕ್ತಿಯಿಂದ ಪೂಜಿಸ್ತೇವೆ. ಸೊ ನನಗೆ ಗೊತ್ತಿರೋ ಅಷ್ಟು ಮಾಹಿತಿನ ನಾನು ಕೊಟ್ಟೀನಿ. ಇನ್ನು ಪ್ರತಿ ಸರಿ ಹೋಗಬೇಕಾದ್ರೆ ಒಂದೊಂದು ಮಾಹಿತಿನ ತಿಳ್ಕೊಂಡು ಹೋಗ್ತೀನಿ. ಇನ್ನೇನು ಒಂದು 20 ಕಿಲೋಮೀಟ್ರ್ ಮಾತ್ರ ಕೊನ್ನೂರು ಇರೋದು. ಸೊ ಅಲ್ಲಿ ನಾವು ಸೈಡಿಗೆ ಹಾಕಿ ಸ್ವಲ್ಪ ಟೀ ಕುಡ್ಕೊಂಡು, ಅಂದರೆ ರೋಡ್ ಸೈಡ್ ನೀರು ಬರ್ತಾಯಿತ್ತು, ಮುಖ ತೊಳೆಕೆಲ್ಲ ಸರಿ ಆಗುತ್ತಂತ ಹೇಳಿ ನಾವು ಫ್ರೆಶ್ ಅಪ್ ಆಗಿ ನಾವು ಸ್ವಲ್ಪ ಟಚಪ್ ಮಾಡ್ಕೊಂಡ್ವಿ. ಸೊ ಅಣ್ಣ ಅತ್ತಿಗೆಮ್ಮ ಎಲ್ಲ ಮಕ್ಕಳಿಗೆ ಬ್ರಷ್ ಮಾಡಿಸಿ, ಅಂದ್ರೆ ಟೀ ಶಾಪ್ ಇತ್ತು ಅಲ್ಲಿ ಬಾಜು ನೀರಿಂದ ಇತ್ತು. ಸೊ ಹಾಗಾಗಿ ಅವ್ರಿಗೆ ಹಲ್ಲುಜ್ಜಿ ಎಲ್ಲ ಬ್ರಷ್ ಮಾಡಿಸ್ತಾ ಇದ್ದರು. ಸೊ ಗಾಡಿಗಳು ಕೂಡ ಅಲ್ಲಿ ಸುಮಾರು ಸೈಡ್ ಹಾಕಿದ್ರು, ಯಾಕಂದ್ರೆ ನೀರಿನ ವ್ಯವಸ್ಥೆ ಐತೆ ಅಂತಂದು. ಈಗ ನಾನು ರೆಡಿಯಾಗೇವಿ. ಇವಾಗ ಒಂದು ಕಪ್ ಟೀ ಕುಡ್ಕೊಂಡು ಬಿಡಬೇಕಷ್ಟೆ. ಸೊ ಹೊಂಟ್ವಿ. ಇನ್ನೇನು ಊರ ಹತ್ರನ ಬಂತು. ಬಟ್ ನಮ್ಮ ಲಕ್ ಏನಿತ್ತಂದ್ರೆ ಅವತ್ತು ದೊಡ್ಡ ಹಬ್ಬ ಅಂತೇನೋ ಮಾಡ್ತಾರಂತ. ಸೊ ದೊಡ್ಡ ಹಬ್ಬ ಇರೋದ್ರಿಂದ ದೇವರು ಊರಿನ ಒಳಗಡೆ ಅಂದ್ರೆ ಹೊರಗೆ ಬರ್ತೈತಿ, ಗುಡಿಯಿಂದ ಆಚೆ ಬರ್ತೈತಿ, ಊರೊಳಗೆ ಪಲ್ಲಕ್ಕಿ ತೊಗೊಂಡು ಸೇವೆ ಮಾಡ್ತಾರೆ ಅಂತಂದು. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಸರಿ ಹೋದಾಗೂ ದರ್ಶನ ತುಂಬಾ ಚೆನ್ನಾಗಿತ್ತು. ನಮಗೆ ಹಬ್ಬ ಇರೋದು ನಾವು ಸ್ಟಾರ್ಟಿಂಗ್ ಬೆಳಗ್ಗೆ ಏನು ಹೋಗಬೇಕು ಅಂದಾಗ ಇನ್ಸ್ಟಾಗ್ರಾಮ್ ನೋಡ್ತಿದ್ದೆ, ಅವಾಗ ಗೊತ್ತಾಯಿತು ನನಗೆ ಹಬ್ಬ ಆಯ್ತಂದು. ಸೊ ನೋಡ್ರಿ, ಇದು ದೇವಸ್ಥಾನ. ಈ ದೇವಸ್ಥಾನನೇ ಕರಿಸಿದ್ದೇಶ್ವರನ ದೇವಸ್ಥಾನ. ನಾವೇನು ಬೀರಪ್ಪ ಅಂತ ಪೂಜೆ ಮಾಡ್ತೀವಿ. ಸೊ ಬೀರಪ್ಪನ ದೇವಸ್ಥಾನ ಐತಿದು. ಇಲ್ಲಿ ದೇವಸ್ಥಾನದ ಓಣಿ ಸ್ಟಾರ್ಟಿಂಗ್ ರೋಡಿಂದ ಹಿಡಿದು ದೇವಸ್ಥಾನದವರೆಗೂ ರಂಗೋಲಿ ಹಾಕಿದ್ರು. ಇನ್ನೇನು ಇಡೀ ರಾತ್ರಿ ಊರನ್ನ ಹೆಣ್ಮಕ್ಳೆಲ್ಲ ಕುತ್ಕೊಂಡು ಹಾಕಿದ್ರು ಅನ್ಬೇಕಿತ್ತು, ಅಷ್ಟು ಚೆನ್ನಾಗಿ ಇಡೀ ರೋಡನ್ನು ತುಂಬಿಸ್ಬಿಟ್ಟಿದ್ರು. ನಾವು ಇವಾಗ ದೇವಸ್ಥಾನದ ಒಳಗೆ ಹೊಂಟವಿ. ಒಳಗೆ ಹೋಗ್ತೇವ್ರಿ ಹೇಳ್ತೀನಿ. ಡೊಳ್ಳು ಕುಣಿತ ಅದು ಇದು ಬರೋಬ್ಬರಿ ಇತ್ತು. ಸೊ ಇಲ್ಲಿ ಕೆಲವೊಂದು ಈ ಕಂಬದ ಕೆಳಗಡೆ ಕೆಲವೊಂದು ದೇವ್ರದವ, ಅಲ್ಲಿ ಹರಕೆ ಅವನ್ನೆಲ್ಲ ಸಲ್ಸರು, ಏನಾಗುತ್ತಾ ಆಗಲ್ಲ ಅನ್ನೋ ಕೇಳೋದು ಅಲ್ಲಿ ಇತ್ತು. ಸೊ ಇದೇ ಕೊಣ್ಣೂರಿಗೆ ನಾವು ಬಂದಿರೋದು. ಆಚೆ ಕಡೆ ದೇವ್ರು ಬಂದತಂದು ಎಲ್ಲರೂ ಸೈಡಲ್ಲಿದ್ದರು, ನಾವು ದರ್ಶನ ಪಡ್ಕೋಬೇಕಂತಂದು. ನಾವು ಮಾತ್ರ ಒಳಗೆ ಹೋದ್ವಿ. ಸೊ ಒಳಗೆ ಹೋದ್ವಿ, ಇಷ್ಟು ಥ್ರಿಲ್ಲಿಂಗ್ ಆಗಿತ್ತು ಅಂದರೆ ಇವಾಗ ನಾನು ಹೇಳಕತ್ತೀನಿ, ನನಗೂ ಕೂಡ ಇನ್ನೂ ಅದೇ ಎಕ್ಸೈಟ್ಮೆಂಟ್ ಅಲ್ಲೋ ನಾನು ಅದನ್ನೇ. ಸೊ ಹೋದ್ವಿ. ಬಟ್ ದೇವ್ರದ್ದು ವಿಡಿಯೋ ಮಾಡ್ಕೋಬೇಡ್ರಿ ಅಂತ ಅಂತಿದ್ರು, ಆದ್ರೂ ನಾವು ಕೇಳಿ ಮಾಡ್ಕೊಂಡ್ವಿ. ಸ್ವಲ್ಪ ಸಿಂಪಲ್ಲಾಗಿ ವಿಡಿಯೋನ ಮಾಡ್ಕೊಂಡ್ವಿ. ಇಲ್ಲಿ ನಾವೆಲ್ಲನೂ ಬಂಡ್ರ ಹೆಂಗೆ ಹಚ್ಕೊತೀವಿ, ಅವ್ರು ಫುಲ್ ಕೈ ತೊಗೊಂಡು ಹಿಂಗೆ ಮುಟ್ಟಿಸಿ ತೆಗಿತಾರಷ್ಟ. ಆಮೇಲೆ ನೀವು ನೋಡಾಕತ್ತೀರಿ, ಜನ ಅಂತೂ ತುಂಬಿತ್ತು. ಹಬ್ಬ ಇತ್ತು ಅಂತಿದ್ರಲ್ಲ, ಸೊ ಎಲ್ಲರೂ ಎಡೆ ಕೊಡಕ್ಕಂತಂದು ಗುಡಿಗೆ ಬರ್ತಾಯಿದ್ರು.
ನಾವು ಪಾಳೆ ಹಚ್ಕೊಂಡು ಹೋದ್ವಿ. ಈ ಕಡೆ ಎಲ್ಲ ಜನ ಹಿಂಗಾರಿ ಪಟ್ಕ ಸುಟ್ಟೋದು, ಹೆಣ್ಮಕ್ಳು ತಲೆ ಮ್ಯಾಗ ಸೆರಗಿಲ್ದನ ಇರೋದಿಲ್ಲ. ಆ್ಯಂಡ್ ಅವ್ರ ಕಾಲಂದು ಚೈನಾ ಕಾಲುಂಗ್ರ ಅದೆಲ್ಲ ನೋಡಿಬಿಟ್ರೆ ಆ ಕಡೆ ಒಂಥರ ಕಲ್ಚರ ಬೇರೆ ಇತ್ತು ನಮಗೂ ಅಲ್ಗೂ ನೋಡಿದ್ರೆ. ಸೊ ಕೈ ನೋಡಾಕತ್ತೀರಿ, ಇವು ಪಾದರಕ್ಷೆ ಅದಾವು, ಎಲ್ಲಿ ನೋಡಿದ್ರು ಭಂಡಾರ ಚೆಲ್ಲಿತ್ರಿ. ಸೊ ಇವನ್ನ ನಮ್ಮ ಕರೆಸಿದ್ದ. ಸೊ ನೀವು ಎಲ್ಲರೂ ದರ್ಶನ ತಗೋರಿ. ಡೊಳ್ಳಿಂದ ಒಂದು ಕುಣಿತ ನಡೀತಿತ್ತು. ವಿಡಿಯೋಸ್ ಎಲ್ಲ ತೆಗಿತಿದ್ರು, ಮೇ ಬಿ ಅದೆಲ್ಲ ಟೆಲಿಕಾಸ್ಟ್ ಮಾಡೋಕ್ಕಂತ ಅನಿಸ್ತೈತಿ. ಇವಾಗ ನೋಡ್ತಿದ್ರಲ್ಲ ರಂಗೋಲಿ, ಇವಾಗೆಲ್ಲ ತುಳಿದು ಹಿಂಗೆಲ್ಲ ಆಗ್ಬಿಟ್ಟತಿ. ಅಪ್ ಟು ಮೇನ್ ರೋಡ್ವರೆಗೂ ಹಿಂಗೆ ನೋಡ್ತಾ ಇದ್ದೀರಾ, ಅಷ್ಟು ರಂಗೋಲಿನ ಹಾಕಿದ್ರು ಒಂದೇ ಸಮನಾಗಿ ಒಂದು ಅಳತೆ ತೊಗೊಂಡು ಹಾಕ್ಬೇಕಂದ್ರೆ. ಆಮ್ಯಾಗ ಹಬ್ಬ ಅಂತ ಇರೋದ್ರಿಂದ ಅನೇಕ ಒಂದು ಡ್ಯಾನ್ಸ್ ನಡೀತಿದ್ವು. ಈ ಥರ ಎಲ್ಲ ಬೊಂಬೆಗಳನ್ನೆಲ್ಲ ತರಿಸಿದ್ರು. ಆ ಸೈಡು ಆರ್ಕೆಸ್ಟ್ರಾ ಅಂತಾರೆ, ಡಿ ಜೆಗಿಂತ ಆರ್ಕೆಸ್ಟ್ರಾ ಈ ಥರ ತರಿಸಿದ್ರು. ಅದ್ರ ಸೌಂಡ್ಗೆ ನಂಗೆ ತಲೆನೋವು ಬಂದುಬಿಟ್ಟಿತ್ತು. ಬಟ್ ಆ ಕಡೆ ಎಲ್ಲ ಜನ ಅದನ್ನು ಇಷ್ಟಪಡೋದು. ನೀವು ನೋಡಾಕತ್ತೀರಿ ಭಂಡಾರ ಎಲ್ಲ ಹೆಂಗೆ ಮೈ ಮ್ಯಾಗ ಉಕ್ಕೊಂಡು ಮಾಡಾಕತ್ತಾರ, ಅದು ಅವ್ರ ಭಕ್ತಿ ಐತಿ. ಸೊ ಅದೇ ಥರ ಅಲ್ಲಿ ಭಂಡಾರನ ಚೆಲ್ತಾ ಇರ್ತಾರೆ. ನಾವಂತರೂ ಖಾಲಿ ತುಳ್ಕೊಂಡು ಹೋಗ್ಬೇಕಲ್ಲಪ್ಪ ಅಂತ ನನಗೆ ಒಂದು ಸ್ವಲ್ಪ ಅನ್ನಿಸ್ತಾ ಇತ್ತು. ಬಟ್ ಅಲ್ಲಿ ಭಕ್ತಿ ಆಗಿರೋದ್ರಿಂದ ಈ ಥರ ಹಣೆ ತುಂಬ ನೋಡ್ತಾ ಇದ್ದೀರಾ. ಹೀಗೆ ಭಂಡಾರ ಎಲ್ಲ ಕೈಕಾಲಲ್ಲೇ ಚೆಲ್ಲಿತ್ತು. ಕರೆ ಅದು ಹಬ್ಬದಾಗ ಹಂಗೆ ಅಂತ ಅವ್ರು ಆ ಥರನ ಭಂಡಾರನ ತೂರ್ತಾರ ಅನ್ನೋದನ್ನು ನಾನು ಕೇಳಿದೆ. ನಾನು ಸ್ಟಾರ್ಟಿಂಗ್ ಒಳಗೆ ಹೋಗೋ ಮುಂದೆ ಹೇಳಿದೆ, ಈ ಕಂಬ ತೋರಿಸಿ ಕೆಳಗಡೆ ಈ ಥರ ಭಕ್ತಿಯಿಂದ ಕೇಳ್ಕೊತಾರಂದ. ಅಲ್ಲೊಂದಿಬ್ಬರು ಮಹಿಳೆಯರು ಅದೇ ಥರ ಕೇಳ್ಕೊಳ್ತಾ ಇದ್ರು, ಅವ್ರ ಮನಸ್ಸಿನ ಆಸೆಯನ್ನು ಕೇಳ್ಕೊಳಕತ್ತಿದ್ರು. ಸೊ ದೇವ್ರು ಆಚೆ ಬರಾಕತ್ತೈತಿ ಅಂತಂದು ನಾವು ಸೈಡ್ ಒಳಗೆ ನಿಂತ್ಕೊಂಡು ನೋಡಾಕತ್ತೀರಿ. ಇವಾಗ ದೇವ್ರು ಆಚೆ ಬರ್ತೈತಿ, ಪಾಲಿಕೆ ಆಚೆ ಬರ್ತೈತಿ. ಸೊ ಊರನ್ ಜನ ಎಲ್ಲ ಅಲ್ಲಿ ಕೂಡಿರ್ತಾರೆ. ನಾವು ಈ ಟೈಮ್ಗೆ ಹೋಗಿದ್ದು ನನಗಂತೂ ಭಾಳ ಖುಷಿ ಆಯಿತು. ಅನ್ಎಕ್ಸ್ಪೆಕ್ಟೆಡಾಗಿ ಹೋದ್ರೂ ಇದೊಂದು ಭಾಗ್ಯ ಸಿಕ್ತಲ್ಲಪ್ಪ ನೋಡಾಕ ಅಂತ ಹೇಳಿ ಭಾಳ ಖುಷಿ ಆಯಿತು. ನೀವೇನ ಅನ್ರಿ, ನನಗೆ ಇದು ಸೆಕೆಂಡ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು. ಅಲ್ಲಿ ಹೋದಾಗ ನನಗಿಷ್ಟು ಮನಸ್ಸಿಗೆ ಶಾಂತಿ ಅನ್ನಿಸ್ತೈತಿ. ನನಗಿಷ್ಟು ಹಾಗೆ ಕೈಲೆಲ್ಲ ಬುಮ್ಸ್ ಬಂದುಬಿಡ್ತೈತಿ. ಅಷ್ಟು ಶಾಕಿಂಗ್ ಥರ ಆಗಿರ್ತೈತಿ. ಒಂಥರ ಏನೋ ಭಕ್ತಿ, ಎಲ್ಲಿಲ್ಲದ ಭಕ್ತಿ ಹೆಂಗೋ ಹುಟ್ಕೊಂಬಂದುಬಿಟ್ಟಿರ್ತೈತಿ. ಸೊ ಇವಾಗ ನೋಡಾಕತ್ತೀರಿ ಪಲ್ಲಕ್ಕಿ ಒಳಗೆ ಬೀರದೇವ್ರು ಕರಿಸಿದ್ದೇಶ್ವರ ಒಳಗೆ ಹೊಂಟಾನ. ಸೊ ಈ ಟೈಮ್ ಒಳಗೆ ಪಲ್ಲಕ್ಕಿ ಹೊತ್ತರ ಮ್ಯಾಗ ಕರೆಸಿದ್ದು ಬರ್ತಾನ ಅಂತಂದು ಒಂದು ಕೇಳಿದೆ ನಾನು. ಸೊ ಅಲ್ಲಿ ನೋಡಿದ್ವಿ ನಾವು, ಒಬ್ಬ ಅಣ್ಣ ಅದನ್ನ ಹೊತ್ಕೊಂಡಿದ್ದ. ಫುಲ್ ಮೇಲ್ಗಡೆ ಎಲ್ಲ ಹಾರಾರಿ ಏನು ಪಲ್ಲಕ್ಕಿನ ಹೊತ್ಕೊಂಡು ನಡಿಬೇಕಾದ್ರೆ ಒಂದು ಬ್ಯಾಲೆನ್ಸಿಂಗ್ ಅನ್ನೋದಿರ್ತೈತಿ. ಬಟ್ ಅವ್ರು ಹೊತ್ತಿರೋರು ಯಾವ ಥರ ತೊಗೊಂಡು ಹೋಗ್ತಿದ್ರು ಅಂದ್ರೆ ನಿಜವಾಗ್ಲೂ ಅದು ಒಂದು ಕುರುಹು ಅಂತಲೇ ಹೇಳ್ಬೋದು. ನಾವು ಅದನ್ನೆಲ್ಲ ಕಣ್ಣಾರೆ ನಿಂತ್ಕೊಂಡು ನೋಡಿದ್ವಿ. ಅಲ್ಲಿ ಎಷ್ಟು ಭಕ್ತಾದಿಗಳು ಬಂದಿದ್ದರು. ಪ್ರತಿಯೊಬ್ಬರದ್ದು ಕರಿಸಿದ್ದೇಶ್ವರ ಅನ್ನೋ ಕೂಗ ಇತ್ತು. ಮೇನಲ್ಲಿ ಡೊಳ್ಳು ಕುಣಿತ, ಹಂಗೆ ಭಂಡಾರ ಇದು ಮೇನ್ ಆಗಿತ್ತು. ಸೊ ನಾವು ಕಣ್ಣಾರೆ ನೋಡಿ ಎಷ್ಟೋ ಜನ ಅಡ್ಡ ಮಲಗಿ ಕರೆಸಿದ್ದನ್ನು ಹೊತ್ತಿರೋ ಪಾಲ್ಕಿ ಹೊತ್ತಿರೋರ ಒಂದು ಪಾದ ಅವ್ರ ಬೆನ್ನ ಮೇಲೆ ಬಿದ್ದರೆ ಪಾವನ ಅನ್ನೋ ರೀತಿ ಯಾವುದೇ ಏನು ಅಂಜಿಕೆ ಇಲ್ದನ ಕೆಳಗಡೆ ಮಲಗ್ತಿದ್ರು. ಸೊ ನಮ್ಮ ಯಜಮಾನ್ರು ನಂಗೆ ಅದು ಕರಿತಿದ್ರು. ಬಟ್ ನನಗೆ ಹೋಗ್ಬೇಕನ್ನೋದ್ರಾಗ ಮುಂದೆ ಹೋಗ್ಬಿಟ್ಟಿತ್ತು. ಬಟ್ ನಿಂತ್ಕೊಂಡು ನೋಡೋದು ಒಂದು ದೊಡ್ಡ ಖುಷಿ ಆಗಿತ್ತು ನನಗೆ. ಇವಾಗ ನೀವು ನೋಡಾಕತ್ತೀರಿ. ಸೊ ಇವಾಗ ಆ ವಣ್ಣಾಗ ಅದು ಕರಿಸಿದ್ದಂದು ಒಂದು ಮಹಿಮೆ ಆಗಿತ್ತು. ಆ ವಣ್ಣ ಫುಲ್ಲು ಓಡಾಡ್ತಿದ್ರು ರೀ. ಇಷ್ಟು ವಜ್ಜಿದು ಒಂದು ಹೊತ್ಕೊಂಡು ದೇವ್ರನ್ನ ಹೆಂಗೆ ಹೋರಾಡಕತ್ತಾರ ನೋಡ್ರಿ. ಅವರು ಭಂಡಾರನು ಹಂಗೆ ಚೆಲ್ಲಾಕತ್ತಾರ, ಉಗ್ಗಾಕತ್ತಾರ ಮೈ ಮೇಲೆಲ್ಲ. ನಾನು ಅಲ್ಲಿ ಹೋಗಿ ಕೇಳಿದೆ, ಈ ಸೈಡ್ ಯಾಕೆ ಹೊಂಟಿರಿ ಅಂತಂದು. ಸೊ ಈ ದೊಡ್ಡ ಹಬ್ಬ ಇದ್ದಾಗ ಬಂದು ಭಕ್ತಾದಿಗಳಿಗೆ ಊಟಕ್ಕಂತಂದು ಒಂದೊಂದು ಕುಟುಂಬ ಅಡುಗೆನೆಲ್ಲ ಮಾಡಿಸಿರ್ತಾರಂತ. ಸೊ ಕರಿಸಿದ್ದೇಶ್ವರ ಗುಡಿಯಿಂದ ಆಚೆ ಬಂದ ಮೇಲೆ ಈ ಒಂದು ಅಡುಗೆದೇನು ಮನೆ ಇರ್ತೈತಿ ಅಲ್ಲಿ ಒಳಗೆ ಹೋಗಿ ಭಂಡಾರ ತೊಗೊಂಡು ಆ ಊಟದೊಳಗೆ ಹಾಕಿ ಏನು ಪ್ರಸಾದ ಸಾಗಲಿ ಅಂತ ಹೇಳೋದು ಅಂತ ಹೇಳಿ ಬರ್ತಾರಂದು. ಸೊ ನಾನು ಆಗಲೇ ಹೇಳ್ದಂಗೆ ಮಾಯಪ್ಪನ ಬಗ್ಗೆ ಇವ್ರು ಹೇಳಾಕತ್ತಾರ, ಕೇಳ್ರಿ. ಪೂಜಾರಿ ಒಬ್ಬನು ಜಯಮಂತ ಜಯಮಂತ ಬಂದ್ರು ಕರ್ಕೊಂಡು ನಿಂದಿರ್ತಾನೆ. ಅವ್ನು ಮೂರ್ತಿ ಮಾಡಿ ಜೀವಮಾತ ಮೇಲೆ ನಿಂದ್ರಪ್ಪ, ಗಾಡಿ ನಿಂದಿರ್ತಾನೆ ನಿಂದಿರ್ತಾನಪ್ಪ. ಕರ್ದಾಗ ಗಾಡಿ ತರ್ತಾನೆ ಅಪ್ಪ. ಅವ್ರಿಂದ ನಾ ಇರ್ತೀನಿ, ನೀವು ಹೋಗೋದು. ನಮ್ಗೆ ಅಲ್ಲಿ ಹೋದ್ಮೇಲೆ ಒಂದೇ ಒಂದು ಬೇಜಾರಾಗಿದ್ದು ಪ್ರಸಾದನ ತಿಂದು ಹೋಗ್ಬೇಕು ಅನ್ಕೊಂಡ್ವಿ. ಸೊ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಒಳಗೆಲ್ಲ ಅಲ್ಲಿ ಪ್ರಸಾದ ಇರ್ತೈತೆ ಅಂತ. ಈ ಸರಿ ದೊಡ್ಡ ಹಬ್ಬ ಇರೋದ್ರಿಂದ ದೊಡ್ಡದಾಗೆ ಪ್ರಸಾದ ಮಾಡಿರ್ತಾರೆ. ಬಂದು ಭಕ್ತಾದಿಗಳೆಲ್ಲ ಅಲ್ಲಿ ಅವ್ರವ್ರ ಅಡುಗೆ ಮಾಡ್ತಿದ್ರಂತ. ಸೊ ಆಚೆ ಕಡೆ ನಮ್ಗೆ ಒಂದಿಷ್ಟು ಅಜ್ಜಿಯರು ಏನು ಹೇಳಿದ್ರು ಅಂದ್ರೆ, ಅಲ್ಲೆಲ್ಲ ಪ್ರಸಾದ ಐತಿ ತೊಗೊಂಡು ಹೋಗ್ರಿ, ಹಂಗೆ ಹೋಗ್ಬೇಡ್ರಿ ಅಂದ್ರೆ. ನಾವು ಒಳಗಡೆ ಬಂದ್ವಿ, ಕರೆ ಅಲ್ಲೇನು ನಮ್ಗೆ ಪ್ರಸಾದ ದಿನ ರೆಡಿ ಆಗತ್ತೈತಿ ಅಂತ ಗೊತ್ತಾಯ್ತು. ಸೊ ಹಾಗಾಗಿ ನಮಗೂ ಬೇರೆ ಟೈಮ್ ಇರಲಿಲ್ಲ. ನಾವು ರಿಟರ್ನ್
ಎಲ್ಲಿಗೆ ಬಂದ್ವಿ ಅಂದ್ರೆ ರಿಟರ್ನ್ ಬರಬೇಕಾದ್ರೆ ಮಂಟೂರು ಕಡೆ ಬಂದು ಅಲ್ಲಿ ಉಸುಳಿ ಮತ್ತು ಅವಲಕ್ಕಿನ ಹೋಸರಿ ಟೇಸ್ಟ್ ಮಾಡಿದ್ವಿ. ಅದು ಅಂಗಡಿಗೆ ಹೋಗಿ ತಿನ್ಬೇಕಂತಂದು ನಾವು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಏನು ತಿಂದನ ಮಂಟೂರಿಗೆ ಬಂದ್ವಿ. ಮಂಟೂರಿಗೆ ಬಂದು ಅಲ್ಲಿ ಸ್ವಲ್ಪ ಉಸುಳಿ ಅವಲಕ್ಕಿನೆಲ್ಲ ತಿಂದು ಸೊ ಅಂತ ಬಿಸಿಲಿಗೆ ಅದೊಂಥರ ನಮ್ಗೆ ಬೂಸ್ಟ್ ಆಗಿತ್ತು, ತಂಪಾಗಿತ್ತು. ತಿಂದ್ಬಿಟ್ಟು ನಾವು ಊರ ಕಡೆ ರಿಟರ್ನ್ ಆಗ್ತಾ ಇದ್ವಿ. ಸೊ ಇದು ನಾನು ಕರಿಸಿದ್ದೇಶ್ವರನ ದೇವಸ್ಥಾನಕ್ಕೆ ಹೋಗಿರೋ ವಿಡಿಯೋ. ಹಾಗೆ ನನಗೆ ಗೊತ್ತಿರೋಷ್ಟು, ನಾನು ತಿಳ್ಕೊಂಡಿರೋಷ್ಟು ಬೇರೆಯವ್ರ ಕಡೆಯಿಂದ ಒಂದು ಮಾಹಿತಿನ ಕೊಟ್ಟೇನಿ. ಆ ಕರಿಸಿದ್ದೇಶ್ವರ ಈ ವಿಡಿಯೋ ಎಲ್ಲ ನೋಡ್ತಾ ಇರೋರು ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಲೇಟಾಗಿ ವಿಡಿಯೋ ಹಾಕ್ತಿದ್ದೀನಿ. ಪ್ರತಿ ಸರಿನೂ ಸಾರಿ ಕೇಳ್ತೀನಿ ಆ್ಯಂಡ್ ಮತ್ತೂ ಲೇಟಾಗಿ ಹಾಕಾಕತ್ತೀನಿ. ನಿಮಗೆ ಗೊತ್ತು, ಕೆಲವೊಂದು ಪ್ರಾಬ್ಲಮ್ಸ್ ಇರ್ತವೆ, ಎಲ್ಲನೂ ಹೇಳ್ಕೊಳಕ್ಕಾಗಂಗಿಲ್ಲ. ಸೊ ಹಾಗಾಗಿ ಲೇಟ್ ಆಗ್ತಾಯಿದೆ. ಬಟ್ ನಿಮ್ಮದೆಲ್ಲ ಸಪೋರ್ಟ್ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ನಾನು ಹಾಕೋ ವಿಡಿಯೋಸ್ ನಿಮ್ಗೆ ತಲುಪ್ತಾವಂತ ಹೇಳ್ಬೋದು. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನನಗೆ. ಇವಾಗ ನಾವು ರಿಟರ್ನ್ ಆಗಿದ್ದೀವಿ. ಥ್ಯಾಂಕ್ ಯು. ಸೊ ನಮ್ಮದು ಅಷ್ಟು ದೂರದ ಜರ್ನಿ ತುಂಬ ಚೆನ್ನಾಗೇ ಇತ್ತು. ಹೋಗಿ ಬಂದು ನಾವು ದರ್ಶನ ಮಾಡ್ಕೊಂಡ್ವಿ. ಇದೇ ರೀತಿ ಪ್ರತಿ ಸರಿನೂ ಕರಿಸಿದ್ದೇಶ್ವರ ನಮ್ಗೆ ಅಲ್ಲಿವರೆಗೂ ಹೋಗಿ ಬರೋಂಥ ಶಕ್ತಿ ಕೊಳ್ಳಿ. ಅವಕಾಶ ಇಲ್ಲದೇ ಇದ್ದರೂ ಕೂಡ ನಿಮಗೋಸ್ಕರ ನಾನು ದೇವ್ರ ಫೋಟೋಸ್ನೆಲ್ಲ ತೊಗೊಂಡಿನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.